പക്ഷേ ശീമോൻ ಆದ್ರೆ ಸಿಮೋನನು ಆ ಮಾತಿಗೆ ವಿಧೇಯನಾದನು. ഇനിയും കഷ്ടപ്പെടണം. ಇನ್ನೂ ಕಷ್ಟಪಡಬೇಕಾ? ഇന്നലെ തുടങ്ങിയതാ, ನೆನ್ನೆ ರಾತ್ರಿ ಇಡೀ ಕಷ್ಟಪಟ್ಟಿದ್ದೇನೆ, മടുത്തതാ, ಸಾಕಾಗಿದೆ, ഞാൻ വയ്യ എനിക്ക്. ಇನ್ನು ನನಗೆ ಸಾಕಾಯ್ತು. പക്ഷെ ആ വാക്കിന് ಆದ್ರೆ ಆ ಮಾತಿಗೆ വീണ്ടും ಪುನಃ പ്രാർത്ഥനയെ മടുത്തിരിക്കുന്നു. ಪ್ರಾರ್ಥನೆಯಲ್ಲಿ ಬೇಸತ್ತೋಗಿರುವ, പ്രാർത്ഥനയ്ക്ക് പോയിട്ട് മടുത്തിരിക്കുന്നു, ಪ್ರಾರ್ಥನೆಗೆ ಹೋಗಿ ಬೇಸತ್ತೋಗಿರುವ, ഉപവാസം മടുത്തിരിക്കുന്നു. ಉಪವಾಸ ಮಾಡಿ ಬೇಸತ್ತೋಗಿರುವ പലരും പ്രാർത്ഥിക്കാൻ പറഞ്ഞു, ಅನೇಕರು ಪ್ರಾರ್ಥನೆ ಮಾಡ್ಲಿಕ್ಕಾಗಿ പ്രാർത്ഥിച്ചിട്ട് ಪ್ರಾರ್ಥನೆ ಮಾಡಿದ್ರು, വേണ്ടതുപോലെ ಬೇಕಾದ ರೀತಿ വിടുതൽ കാണാൻ കഴിയാതെ ಬಿಡುಗಡೆ ಕಾಣ್ಲಿಕ್ಕಾಗದೆ മടുത്തത് ഇരിക്കുന്നിടത്ത് ಸಾಕಾಗಿರುವ വീണ്ടും ಸ್ಥಳದಲ್ಲಿ പ്രാർത്ഥിക്കാൻ പറഞ്ഞാൽ ಪುನಃ ಪ್ರಾರ್ಥನೆ ಮಾಡ್ಲಿಕ್ಕೆ യേശുവാണ് പറയുന്നതെങ്കിൽ ಯೇಸು ಆಗಿದೆ ನಿಮ್ಮ ಹತ್ರ ಹೇಳಿದ್ದಾಗಿದ್ರೆ വീണ്ടും തുടങ്ങിയാൽ ಪುನಃ ಆ ಯೇಸುವಿನ ಮಾತನ್ನ ಕೇಳಿ ಮುಂದುವರಿಸಿದ್ರೆ ഈ തുടക്കം ಈ ಆರಂಭ ഒരു അത്ഭുതത്തിന് ಒಂದು ಅದ್ಭುತದ ಆರಂಭವಾಗಿ ಮಾರ್ಪಡುತ್ತದೆ, അത്ഭുതത്തിന് തുടക്കമായിരിക്കും. ಒಂದು ಅದ್ಭುತದ ಆರಂಭವಾಗಿ ಮಾರ್ಪಡುತ್ತದೆ. ഞാൻ പറയുന്നത് ನಾನು ಹೇಳುವಂಥದ್ದು യേശു പറഞ്ഞിട്ട് ചെയ്യുന്ന കാര്യം. ಯೇಸು ಹೇಳಿಬಿಟ್ಟು ಮಾಡುವಂತ പിന്നെ ಕಾರ್ಯ, അവിടെ ശൂന്യത വരും. ನಂತರ ಅಲ್ಲಿ ಶೂನ್ಯತೆ പിന്നെ ಬರೋದಿಲ್ಲ, അവിടെ ശൂന്യത വരും. ನಂತರ ಅಲ್ಲಿ ಶೂನ್ಯತೆ ಬರೋದಿಲ್ಲ. ശീമോന്റെ പടകിനകത്ത് ಸಿಮೋನನ ದೋಣಿ ಒಳಗಡೆ ആമ യേശു പറഞ്ഞ ವಾಕನುസരിച്ച് ಯೇಸು ಹೇಳಿದ ಮಾತಿಗೆ ಅನುಗುಣವಾಗಿ ശീമോ നീക്കാൻ തുടങ്ങിയപ്പോൾ ಸಿಮೋನನು ಆ ದೋಣಿಯನ್ನು ಸರಿಸುವುದಕ್ಕೆ ಆರಂಭಿಸಿದ. യേശുവിന് മനസ്സിലായി, ಯೇಸುವಿಗೆ ಅರ್ಥವಾಯ್ತು, ഇവന്റെ പേര് ഞാൻ ಇವನ ಹೆಸರನ್ನ ನಾನು ಚೇಂಜ್ ಮಾಡಕ್ സ്ഥിതി ಹೋಗ್ತಿದ್ದೆ, ഞാൻ മാറ്റാൻ പോവുകയാണ്. ಇವನ ಸ್ಥಿತಿಯನ್ನು ಬದಲಾಯಿಸಕ್ ഞാൻ ಹೋಗ್ತಿದ್ದೆ. പറയുന്നത് കേൾക്കുന്നവനെന്ന് യേശു മനസ്സിലായി. ಇವನ್ ನಾನು ಹೇಳುವುದನ್ನ ಕೇಳುವವನಂತ ಯೇಸು ಗೊತ್ತಾಯ್ತು. ഇന്ന് കേൾക്കത്തില്ല, ಇವತ್ತು ಕೇಳಲ್ಲ, ഇന്ന് കേൾക്കത്തില്ല. ಇವತ್ತು ಕೇಳೋದಿಲ್ಲ. കാരണ യേശു ഒരിക്കൽ പറഞ്ഞു, ಹೇಳಿದ್ರು, ആമേ ഒരു കുരുടടുക്കൽ പോയിട്ട് ಒಬ್ಬ ಕುರುಡನ ಬಳಿ ಹೋಗಿ തുപ്പി ಮಣ್ಣಿಗೆ ಉಗಿದನು, എന്നിട്ട് ചെളി ഉണ്ടാക്കി ನಂತರ ಕೆಸರು ಮಾಡಿದ್ರು, അവന്റെ കണ്ണിൽ വെച്ചിട്ട് പറഞ്ഞു, ಕಣ್ಣಿಗೆ ಹಾಕಿ ಹೇಳಿದ್ರು, ശീലോവെ കഴുകുക. ಸಿಲೋವ ಕೊಳಕ್ ಹೋಗಿ ತೊಳ್ಕೊ. ഇന്നാണെങ്കിൽ ಇವತ್ತಾಗಿದೆ കേസ് കൊടുത്താൽ ಕೇಸ್ ಕೊಟ್ರೆ പോലീസ് അറസ്റ്റ് ചെയ്യും. ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಬಂದು. ಈ ರೀತಿ ಉಗಿದು ಬಿಟ್ಟು ಕೆಸರು ಮಾಡಿ ಕಣ್ಣಿಗೆ ಹಚ್ಚಿದ್ರು ಎಂಬುದ ಕೇಸ್ ಕೊಟ್ರೆ ಪೊಲೀಸ್ ಬಂದು ಇಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಪೊಲೀಸ್ ಅವ್ರದ್ದು ತಪ್ಪು ಹೇಳಿ ಪ್ರಯೋಜನ ಇಲ್ಲ. ಕಂಪ್ಲೇಂಟ್ കൊടുക്കും, ಆ ರೀತಿಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ನಿಂದಿಸುವ ಕೆಲಸ ಅದು. ಆ ಮಣ್ಣಲ್ಲಿ ಉಗಿದು കുഴച്ചിട്ട് ಅದನ್ನ ಕಲಸಿ കണ്ണിൽ വെച്ചിട്ട് പറയുക, ಆ ಕೆಸರನ್ನ ಕಣ್ಣಿಗೆ ಹೇಳ್ತಿದ್ದಾನೆ, പോയി കഴുകി. ಹೋಗಿ ಸಿಲೋವ ಕೊಳದಲ್ಲಿ ಹೋಗಿ ತೊಳ್ಕೊ. കുരുടനോട് ಒಬ್ಬ ಕುರುಡನಿಗೆ അവന്റെ വീട്ടുകാർ സഹിക്കുവോ? ಅದನ್ನ ಮನೆಯವರು ಸಹಿಸ್ತಾರೆ, കൂട്ടുകാർ സഹിക്കുവോ? ಜೊತೆಗಾರರು ಸಹಿಸ್ತಾರೆ, സഹോദരങ്ങൾ സഹിക്കുവോ? ಸಹೋದರರು ಸಹಿಸ್ತಾರೆ. കംപ്ലൈന്റ് ചെയ്യത്തില്ലേ? ಕಂಪ್ಲೇಂಟ್ ಮಾಡೋದಿಲ್ಲ, കംപ്ലൈന്റ് ചെയ്യത്തില്ലേ? ಕಂಪ್ಲೇಂಟ್ ಮಾಡೋದಿಲ್ವಾ? പക്ഷേ ಆದ್ರೆ യേശു എന്ത് പറഞ്ഞാലും കേൾക്കാൻ തയ്യാറുള്ളവർ. ಯೇಸು ಏನ್ ಹೇಳಿದ್ರು ಕೇಳುವುದಕ್ಕೆ ಸಿದ್ಧ ಇರೋರು അവരാണ് അത്ഭുതമായി ಅವರಾಗಿದ್ದಾರೆ, ಅದ್ಭುತವಾಗಿ ಮಾರ್ಪಡಿಸಿದ್ದಾರೆ.